ಮೋಟರೋಲಾ ಇಂದು ಭಾರತದಲ್ಲಿ ತನ್ನ ಹೊಸ ಮೋಟರೋಲಾ ಒನ್ ಆ್ಯಕ್ಷನ್ ಸ್ಮಾರ್ಟ್ಫೋನನ್ನು ಬಿಡುಗಡೆಗೊಳಿಸಿದೆ. ಇದರೊಂದಿಗೆ ಮೋಟರೋಲಾ ತನ್ನ ಒನ್ ಸರಣಿಯನ್ನು ಈ ಮೂಲಕ ಮತ್ತಷ್ಟು ವ್ಯಾಪಿಸ್ತಾ ಇದೆ. ಏಕೆಂದರೆ ಈಗಾಗಲೇ ಭಾರತದಲ್ಲಿ ಮೋಟರೋಲಾ ತನ್ನ ಮೋಟರೋಲಾ ಒನ್ ವಿಷನ್, ಮೋಟರೋಲಾ ಒನ್ ಮತ್ತು ಮೋಟರೋಲಾ ಒನ್ ಪವರ್ ಸ್ಮಾರ್ಟ್ಫೋನ್ಗಳನ್ನ ಬಿಡುಗಡೆಗೊಳಿಸಿದೆ. ಇದರ ನಂತರ ಮೋಟರೋಲಾ ಕಳೆದ ವಾರ ಬ್ರೆಜಿಲ್ ದೇಶದಲ್ಲಿ ಈ ಮೋಟರೋಲಾ ಒನ್ ಆ್ಯಕ್ಷನ್ ಸ್ಮಾರ್ಟ್ಫೋನ್ನ ಈಗಾಗಲೇ ಅನಾವರಣಗೊಳಿಸಲಾಗಿತ್ತು. ಇಂದು ಭಾರತದಲ್ಲಿ ಅದೇ ಒಂದು ಸ್ಮಾರ್ಟ್ಫೋನ್ನ ಮಾರುಕಟ್ಟೆ ಅಂದರೆ ಭಾರತೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿದೆ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು ಅದ್ದೂರಿಯ ಫೀಚರ್ಗಳನ್ನ ಅಂದರೆ ಈ ಒಂದು ಮೋಟರೋಲಾ ಒನ್ ಆ್ಯಕ್ಷನ್ ಸ್ಮಾರ್ಟ್ಫೋನಿನ ಕೆಲವು ಫೀಚರ್ಗಳನ್ನ ಹೇಳಲಿದ್ದೇವೆ. ಯಾಕಂದರೆ ಒಂದು ವೇಳೆ ನೀವು ಹೊಸ ಫೋನ್ನ ಖರೀದಿಸಲು ಬಯಸ್ತಾ ಇದ್ದರೆ ಇದು ನಿಮ್ಮ ಆಯ್ಕೆಯ ಪಟ್ಟಿಗೆ ಸೇರ್ಕೋಬಹುದು. ಮೊದಲಿಗೆ ಇದರ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಇದು ನಿಮಗೆ 6.3 ಇಂಚಿನ CinemaVision ಫುಲ್ HD ಪ್ಲಸ್ ಡಿಸ್ಪ್ಲೇಯನ್ನು 21:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಇದರ ಒಂದು ಪ್ಲೇಬ್ಯಾಕ್ಗಳನ್ನ ನೀವು ಅಲ್ಟ್ರಾ ವೈಡ್ ಸ್ಕ್ರೀನ್ ಮೇಲೆ ನೋಡಬಹುದು. ಇದರ ನಂತರ ಈ ಒಂದು ಸ್ಮಾರ್ಟ್ಫೋನ್ ಕೇವಲ ಒಂದೇ ಒಂದು ವೇರಿಯಂಟ್ ರೂಪದಲ್ಲಿ ಮಾತ್ರ ಬಿಡುಗಡೆ ಆಗಿದೆ. ಅಂದರೆ 4 GB ರ್ಯಾಮ್, 128 GB ಸ್ಟೋರೇಜ್. ಅಲ್ಲದೆ ಮೈಕ್ರೋ SD ಕಾರ್ಡ್ ಮೂಲಕ ನೀವು ಈ ಒಂದು ಸ್ಟೋರೇಜ್ ಕೆಪಾಸಿಟಿಯನ್ನು ನೀವು 512 GB ವರೆಗೂ ಇದನ್ನು ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ಮೊಟ್ಟ ಮೊದಲ ಬಾರಿಗೆ ಸ್ನೇಹಿತರೆ ಸ್ಯಾಮ್ಸಂಗ್ ಕಂಪನಿಯ ಫೋಟೋಗ್ರಫಿಗಾಗಿ ಗಮನವನ್ನು ಇಟ್ಟುಕೊಂಡು ಸ್ಯಾಮ್ಸಂಗ್ ತಯಾರಿಸಿರುವ ಹೊಸ Exynos 9609 ಆಕ್ಟೋಕೋರ್ ಪ್ರೊಸೆಸರ್ ಅಂದರೆ 2.2 GHz ಪ್ರೊಸೆಸರ್ ಜೊತೆಗೆ ಮೋಟರೋಲಾ ಕಂಪನಿ ಈ ಹೊಸ ಮೋಟರೋಲಾ ಒನ್ ಆ್ಯಕ್ಷನ್ ಸ್ಮಾರ್ಟ್ಫೋನ್ನ ರನ್ ಮಾಡ್ತಾ ಇದೆ. ಫೋನಿನ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದರ ಹಿಂಭಾಗದಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ನ ನೀಡಲಾಗಿದೆ. ಅವೆಂದರೆ ಒಂದು 12 ಮೆಗಾಪಿಕ್ಸೆಲ್, ಮತ್ತೊಂದು 5 ಮೆಗಾಪಿಕ್ಸೆಲ್, ಮತ್ತೊಂದು 16 ಮೆಗಾಪಿಕ್ಸೆಲ್ ನೀಡಲಾಗಿದೆ. ಅಲ್ಲದೆ ಇದರ ಒಂದು ಫ್ರಂಟಲ್ಲಿ ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ ನಿಮಗೆ 12 ಮೆಗಾಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ನೀಡಲಾಗ್ತಾ ಇದೆ. ಈ ಮೂಲಕ ಮೋಟರೋಲಾ ಈ ಬಾರಿ ಕ್ಯಾಮ್ರಾವನ್ನು ಹೆಚ್ಚು ಗಮನದಲ್ಲಿಟ್ಟುಕೊಂಡು ಈ ಒಂದು ಸ್ಮಾರ್ಟ್ಫೋನ್ನ ಬಿಡುಗಡೆಗೊಳಿಸಿದೆ. ಇದರ ಮೂಲಕ ಇದರ ಹಿಂಭಾಗದಲ್ಲಿ ಸ್ನೇಹಿತರೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂದರೆ ಮೋಟರೋಲಾ ಒಂದು ಲೋಗೋ ಒಳಗೆ ಇದು ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ನೀಡಲಾಗ್ತಾ ಇದೆ. ಈ ಫೋನ್ ಯಥಾ ಪ್ರಕಾರ ಆಂಡ್ರಾಯ್ಡ್ 1 ಪ್ರೋಗ್ರಾಮ್ ಆಧಾರಿತ, ಆಂಡ್ರಾಯ್ಡ್ 9.5 ಆಧಾರಿತ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಜೊತೆಗೆ ನಿಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸೌಂಡ್ ಕ್ವಾಲಿಟಿಗಾಗಿ ನಿಮಗೆ ಡಾಲ್ಬಿ ಅಟ್ಮಾಸ್ ಸಹ ನೀಡಲಾಗ್ತಾ ಇದೆ. ಇದರ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ 3500 mAh ಬ್ಯಾಟ್ರಿಯನ್ನು ನೀಡಲಾಗಿದೆ. ಇದರ ಬಾಕ್ಸ್ ಒಳಗಡೆ ನಿಮಗೆ 10 ವ್ಯಾಟ್ ಫಾಸ್ಟ್ ಟರ್ಬೋ ಸಪೋರ್ಟ್ ಮಾಡುವ ಚಾರ್ಜರ್ ಸಹ ಲಭ್ಯವಾಗುತ್ತೆ. ಇದರಲ್ಲಿ ಟೈಪ್ ಸಿ ಪೋರ್ಟ್ ಸಹ ನೀಡಲಾಗಿದ್ದು ಇದರಲ್ಲಿ ನಿಮಗೆ ಹೈಬ್ರಿಡ್ ಸ್ಲಿಮ್ ಸ್ಲಾಟ್ ಸಹ ನೀಡಲಾಗ್ತಾ ಇದೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ 12 ವೋಲ್ಟಿ ಸಹ ಸಪೋರ್ಟ್ ಮಾಡುತ್ತೆ. IPX2 ಅಂದರೆ ಇದು ವಾಟರ್ ಪ್ರೂಫ್ ಫೋನ್ ಸಹ ಆಗಿರುತ್ತೆ. ಇದರ ಬೆಲೆ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಬೆಲೆ ಮತ್ತು ಲಭ್ಯತೆ ಬಗ್ಗೆ ಹೇಳಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಕೇವಲ 13,999 ರೂಪಾಯಿಗೆ ಲಭ್ಯವಾಗ್ತಾ ಇದೆ. ಇದರ ಮೊದಲ ಒಂದು ಮಾರಾಟ ಏನಿದೆ ಇದರ ಫಸ್ಟ್ ಸೇಲ್ ಅಂತ ಏನು ಕರಿತೀವಿ, ಸೊ ಇದು ನಿಮಗೆ 30 ಆಗಸ್ಟ್ 2019 ಮಧ್ಯಾಹ್ನ 12 ಗಂಟೆಗೆ ಲಭ್ಯವಾಗಲಿದೆ.